2003ರಲ್ಲಿ 1998-99ರಿಂದ 2005-6ರವರೆಗೆ ಈಕೆ ಸುಜಾತಾ ಭಟ್ ರಿಪ್ಪನ್ಪೇಟೆಯಲ್ಲಿ ಅಂತ ಗೊತ್ತಾಗುತ್ತೆ. ರಿಪ್ಪನ್ಪೇಟೆಯಲ್ಲಿದ್ದ ಈ ಸುಜಾತಾ ಭಟ್ 2003ರ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಹೆಂಗಾಗಿದ್ದು ಅಂತ ಗೊತ್ತಾಗದೇ ಇಲ್ಲ. ಏನಕ್ಕೂ ಸಾಕ್ಷಿ ಇಲ್ಲ. ನಾನು ಧರ್ಮಸ್ಥಳಕ್ಕೆ ಬಂದೆ, ಮಗಳನ್ನು ಹೊಡ್ಕೊಂಡು ಅವಾಗ ನನಗೆ ಹೊಡೆದು ಬಿಟ್ಟರು. ಆ ಸಮಯದಲ್ಲಿ ಕರೆಕ್ಟಾಗಿ ಅಲ್ಲಿ ಬೆಂಕಿ ಬಿದ್ದು ಕೋಲ್ಕತ್ತಾದ ನನ್ನ ಮನೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಸುಳ್ಳೋಯ್ತು. ಏನೂ ಇಲ್ಲ, ಫೋಟೋ ಇಲ್ಲ. ಒಂದೇ ಒಂದು ಫೋಟೋ ಇತ್ತು, ಅದನ್ನು ಅವಳನ್ನ ಹುಡುಕೋ ಸಲುವಾಗಿ ತಗೊಂಡ್ಬಂದಿದ್ದೆ. ಆದರೆ ಆ ಫೋಟೋನು ಧರ್ಮಸ್ಥಳದಲ್ಲಿ ಕಿತ್ಕೊಂಡ್ಬಿಟ್ರು. ತನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾಳೆ. ಇಲ್ಲಿ ಅವಳನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಆದರೆ ಹೋಗ್ತಾ ಈ ಕೇಸ್ನ ತಿರುವುಗಳು ಯಾವ ಲೆವೆಲ್ ಟ್ವಿಸ್ಟ್ ತಗೊಳ್ಳೋದು ಅಂತಂದರೆ ಯೋಚನೆ ಮಾಡೋಕ್ಕಾಗಲ್ಲ. 1988ರಲ್ಲಿ ನಾನು ಇವರ ಅಕ್ಕನನ್ನು ಮದುವೆ ಆದೆ. ಆಕೆಗಿನ್ನೂ ಆಗ ಮದುವೆ ಆಗಿರಲಿಲ್ಲ. 2000ನೇ ಇಸ್ವಿಯಲ್ಲೇನೋ ಇವಳು ಮನೆಯಿಂದ ಹೊರಗಡೆ ಹಾಕಿದ್ವಿ ನಾವು. ಹಾಗಿದ್ದ ಮೇಲೆ ಅವಳಿಗೆ 2003ರಲ್ಲಿ MBBS ಓದುವಂಥ ಮಗಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಆಕೆ ಆಲ್ರೆಡಿ ಮೃತಪಟ್ಟಿದ್ದಾಳೆ. ಬಟ್ ಆಕೆ ಮನೆ ಆಲ್ಬಮ್ನಲ್ಲಿ ಅವಳು ಫೋಟೋ ಇಟ್ಟಿಲ್ಲ. ಆ ಫೋಟೋ ಅಂತ ಸುಜಾತ ಭಟ್ ತೋರಿಸಿ ನೋಡಿ, ಇವಳೇ ಮಗಳು ಅಂತ. ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ತಮ್ಮ ಕುಣಿಕೆಯನ್ನು ತಾವೇ ಕಟ್ತಾ ಹೋದವರು, ತಮ್ಮ ಗುಂಡಿಯನ್ನು ತಾವೇ ಕಟ್ತಾ ಹೋದವರು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳದಲ್ಲಿ ಹೂ ತಿಡಲಾಗಿದೆ ಅಂತ, ಶವಗಳನ್ನು ಹೂ ತಿಡಲಾಗಿದೆ ಅಂತ ಏನು ಭಾಳ ದೊಡ್ಡ ಸುದ್ದಿ ಆಯಿತು. ಅದಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಕೇಸ್ ಮೇಲೆ ಕೇಸಸ್ಸು, ಬೇರೆ ಬೇರೆ ಆ್ಯಂಗಲ್ಸು, ಟರ್ನ್ಸು ಎಲ್ಲ ಆಗ್ತಾ ಇದೆ. ಇತ್ತೀಚಿನ ಭಾಳ ದೊಡ್ಡ ಸುದ್ದಿ ಏನು ಅಂತಂದರೆ, ಈ ಕೇಸು SITಗೆ ಹೋದ ಕೂಡಲೇ ಒಬ್ಬ ಮಹಿಳೆ ಬರ್ತಾಳೆ. ಆಕೆ ಹೆಸರು ಸುಜಾತಾ ಭಟ್ ಅಂತ. ಪಾಪ ವಯಸ್ಸಾದ ಅಜ್ಜಿ. ತನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾಳೆ. ಇಲ್ಲಿ ಅವಳನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಈಗ ಭೀಮಾ ಅಂತ ಯಾರು ಬಂದಿದ್ದಾನೆ, ಅವನು ಅಸ್ಥಿಪಂಜರಗಳನ್ನು ತೆಗಿತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಅಸ್ಥಿಪಂಜರಗಳಲ್ಲಿ ನನ್ನ ಮಗಳ ಅಸ್ಥಿಪಂಜರ ಏನಾದರೂ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ನೋಡಿ, ಹಾಗೆ ನನ್ನ ಮಗಳ ಅಸ್ಥಿಪಂಜರ ಸಿಕ್ಕಿದರೆ ಬ್ರಾಹ್ಮಣ ಸಮುದಾಯದ ಪ್ರಕಾರ ನಾನು ಅವಳ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ. ಇದು ತುಂಬ ಎಮೋಷ್ನಲಿ ಬಹಳ ದೊಡ್ಡ ವೈರಲ್ ಆಗುತ್ತೆ. ನ್ಯಾಷನಲ್ ಮೀಡಿಯಾಗಳು ಈ ಸುದ್ದಿಯನ್ನು ಕ್ಯಾರಿ ಮಾಡುತ್ತೆ. ಯೂಟ್ಯೂಬ್ ಚಾನಲ್ಗಳು ಬೊಬ್ಬೆ ಹೊಡೆಯುತ್ತೆ. ಎಂಥ ಅನ್ಯಾಯ. ವಕೀಲ ಮಂಜುನಾಥ್ ಗೌಡ ಅನ್ನೋರು ಅವ್ರಿಗೆ ವಕಾಲತ್ ಹಾಕ್ತಾರೆ. ವಕಾಲತ್ ಇನ್ ದ ಸೆನ್ಸ್ ಅವ್ರ ಜೊತೆಗೆ ನಿಂತುಕೊತಾರೆ. ಈಕೆ ಹೇಳ್ತಿರೋದೆಲ್ಲ ಸತ್ಯ ಅಂತ ನಂಬುತ್ತಾರೆ. ಈಕೆ ಜೊತೆಗೆ ಪಾಪ ಅನ್ಯಾಯ ಆಗಿದೆ, ಒಂದು ಹೆಣ್ಮಗುವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪಾಪ ಅವರು ಒಳ್ಳೆ ಮನಸ್ಸಿನಿಂದ ನಿಂತ್ಕೋತಾರೆ. ಆದರೆ ಹೋಗ್ತಾ ಈ ಕೇಸ್ನ ತಿರುವುಗಳು ಯಾವ ಲೆವೆಲ್ ಟ್ವಿಸ್ಟ್ ತಗೊಳುತ್ತೆ ಅಂತಂದರೆ ಯೋಚನೆ ಮಾಡೋಕ್ಕಾಗದಿರೋ ಹಾಗೆ. ಮೊದಲು ಸುವರ್ಣ ನ್ಯೂಸ್ನಲ್ಲಿ ಮಹಾಬಲೇಶ್ವರ್ ಅಂತ ಅವ್ರ ಭಾವ ಬರ್ತಾರೆ. ಸ್ವಲ್ಪ ದಿನಕ್ಕೆ ಅವ್ರು ಬಂದು ಹೇಳ್ತಾರೆ, 1988ರಲ್ಲಿ ನಾನು ಇವರ ಅಕ್ಕನನ್ನು ಮದುವೆ ಆದೆ. ಆಕೆಗಿನ್ನೂ ಆಗ ಮದುವೆ ಆಗಿರಲಿಲ್ಲ. 2000ನೇ ಇಸ್ವಿಯಲ್ಲೇನೋ ಇವಳು ಮನೆಯಿಂದ ಹೊರಗಡೆ ಹಾಕಿದ್ವಿ ನಾವು. ಹಾಗಿದ್ದ ಮೇಲೆ ಅವಳಿಗೆ 2003ರಲ್ಲಿ MBBS ಓದುವಂಥ ಮಗಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವರು ಸಿಕ್ಕಾಪಟ್ಟೆ ಪರ್ಸ್ನಲ್ ಆರೋಪಗಳನ್ನು ಮಾಡಿದ್ರು ಮಹಾಬಲೇಶ್ವರು. ನಾವು ಅದ್ರ ಬಗ್ಗೆ ಹೋಗೋದು ಬೇಡ. ಒಂದು ಹೆಣ್ಮಕ್ಳ ತೇಜೋವಧೆ ಮಾಡೋದು ಸರಿಯಲ್ಲ, ಬೇಡ. ಅದು ಅವರ ವೈಯಕ್ತಿಕ, ಅವರ ಕುಟುಂಬ ಮತ್ತು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಈ ಕೇಸಿಗೆ ಸಂಬಂಧಪಟ್ಟಿದ್ದನ್ನಷ್ಟೇ ಮಾತಾಡ್ಬಿಟ್ಟು ಉಳಿದಿದ್ದು ಯಾವುದನ್ನು ನಾವಿಲ್ಲಿ ಚರ್ಚೆ ಮಾಡೋದು ಬೇಡ. ಸೊ ಅಟ್ ದ ಸೇಮ್ ಟೈಮ್ ಮಹಾಬಲೇಶ್ವರರ ವಿಷಯ ಆಗ್ತಾ ಇದ್ದಂಗೆ ಸ್ವಲ್ಪ ಅಲರ್ಟ್ ಆಗ್ತಾರೆ. ಕಾಣೆಯಾಗಿದ್ದಾರೆ ಅಂತ ಸುವರ್ಣ ನ್ಯೂಸ್ ಅವರು ಹೊಡಿತಾರೆ. ಅವಾಗ ಇದ್ದಕ್ಕಿದ್ದ ಹಾಗೆ ಮಹೇಶ್ ತಿಮ್ರೋಡಿ ಅವರ ಮನೆಯಿಂದ ನಾನೆಲ್ಲೂ ಕಾಣೆಯಾಗಿಲ್ಲ, ನಾನು ಇರಬೇಕಾದ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿ ಅವರು ಅಲ್ಲಿಂದ ವಿಡಿಯೋ ಮಾಡಿ ಹಾಕ್ತಾರೆ. ಅದಕ್ಕೆ ಮುಂಚೆ ಅನಿಲ್ ಭಟ್ ಅಂತ ನನ್ನ ಗಂಡನ ಹೆಸರು ಅಂತ ಹೇಳಿರ್ತಾರೆ. ರೆಂಟಲ್ ಅಗ್ರಿಮೆಂಟಲ್ಲಿ ಪ್ರಭಾಕರ್ ರಾವ್ ಅಂತೇನೋ, ಪ್ರಭಾಕರ್ ಬಾಳಿಗ ಅಂತಾನೋ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ಇದ್ರ ದಿಕ್ಕು ಹೆಂಗೆ ಬದಲಾಗ್ತಾ ಹೋಗುತ್ತೆ ಅಂತಂದರೆ, ಸುವರ್ಣ ನ್ಯೂಸ್ನ ಇದೊಂದು ವರದಿ ಬಂದ ಕೂಡಲೇ, ಈ ಸುದ್ದಿ ಬಂದ ಕೂಡಲೇ ರಿಪ್ಪನ್ಪೇಟೆಯಲ್ಲಿ ಕಮಲವಾಣಿ ಅನ್ನುವಂಥ ಪತ್ರಿಕೆಯಲ್ಲಿ 2003ರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಂತ ಗೊತ್ತಾಗುತ್ತೆ. ನಾನು ಸಹಿತ ನರಸಿಂಹ ಅಂತ ಅವರು ಎಡಿಟ್ರು, ಅವ್ರನ್ನ ಕರೆಸಿ ಮಾತಾಡಿದ್ದೆ. 2003ರಲ್ಲಿ 1998-99ರಿಂದ 2005-6ರವರೆಗೆ ಈಕೆ ಸುಜಾತಾ ಭಟ್ ರಿಪ್ಪನ್ಪೇಟೆಯಲ್ಲಿದ್ಲು ಅಂತ ಗೊತ್ತಾಗುತ್ತೆ. ರಿಪ್ಪನ್ಪೇಟೆಯಲ್ಲಿದ್ದ ಈ ಸುಜಾತಾ ಭಟ್ 2003ರ ಸಮಯದಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಹೆಂಗಾಗಿದ್ಲು ಅಂತ ಗೊತ್ತಾಗದೇ ಇಲ್ಲ. ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ತಮ್ಮ ಕುಣಿಕೆಯನ್ನು ತಾವೇ ಕಟ್ತಾ ಹೋದರು, ತಮ್ಮ ಗುಂಡಿಯನ್ನು ತಾವೇ ಕಟ್ತಾ ಹೋದರು. ಅಲ್ಲಿ ಭೀಮಾ ತೆಗಿತಿದ್ದ ಗುಂಡಿ ನನ್ನ ಪ್ರಕಾರ ಅದು ಅಸ್ಥಿಪಂಜರ ತೆಗಿಯೋಕ್ಕಲ್ಲ, ಇವ್ರನ್ನೆಲ್ಲ ಹಾಕಿ ಮುಚ್ಚೋಕ್ಕೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ.
ಅದೆಲ್ಲ ಆಯಿತು. ಲಾಸ್ಟಿಗೆ ನಾವು ಏನು ಕೇಳಿದ್ವಿ ಡೇ ಒನ್ನಿಂದ, ನೋಡಪ್ಪ ನಿಮಗೊಬ್ಬಳು ಮಗಳಿದ್ದಿದ್ದೆ ಆದರೆ ಅವಳದೊಂದು ಫೋಟೋ ತೋರಿಸಿ, ಅವಳದೊಂದು ಸ್ಕೂಲ್ ಸರ್ಟಿಫಿಕೇಟ್ ತನ್ನಿ, ಅವಳದೊಂದು TC ತನ್ನಿ, ಅವಳು ಮೆಡಿಕಲ್ ಕಾಲೇಜಲ್ಲಿ ಓದ್ತಿರೋದಕ್ಕೆ ಸಾಕ್ಷಿಯನ್ನು ಕೊಡಿ, CET ಬರೆದಿರೋದಕ್ಕೂ ಒಂದು ಸಾಕ್ಷಿ ಕೊಡಿ. ಏನಕ್ಕೂ ಸಾಕ್ಷಿ ಇಲ್ಲ. ನಾನು ಧರ್ಮಸ್ಥಳಕ್ಕೆ ಬಂದೆ, ಮಗಳನ್ನು ಹುಡುಕೊಂಡು, ಅವಾಗ ನನಗೆ ಹೊಡೆದು ಬಿಟ್ಟರು, ಆ ಸಮಯದಲ್ಲಿ ಕರೆಕ್ಟಾಗಿ ಅಲ್ಲಿ ಬೆಂಕಿ ಬಿದ್ದುಬಿಡ್ತು ಕೋಲ್ಕತ್ತಾದ ನನ್ನ ಮನೆಗೆ, ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಹೋಯಿತು, ಏನೂ ಇಲ್ಲ. ಫೋಟೋ ಇಲ್ಲ. ಒಂದೇ ಒಂದು ಫೋಟೋ ಇತ್ತು, ಅದನ್ನು ಅವಳನ್ನ ಹುಡುಕೋ ಸಲುವಾಗಿ ತೊಗೊಂಬಂದಿದ್ದೆ, ಆದರೆ ಆ ಫೋಟೋನೂ ಧರ್ಮಸ್ಥಳದಲ್ಲಿ ಕಿತ್ಕೊಂಡ್ಬಿಟ್ರು ಅಂತ ಹೇಳಿದ ಸುಜಾತಾ ಭಟ್ ಇದ್ದಕ್ಕಿದ್ದ ಹಾಗೆ ಒಂದು ಫೋಟೋ ರಿಲೀಸ್ ಮಾಡ್ತಾರೆ. ನೋಡಿ ಈ ಫೋಟೋ ಇದೆ ನನ್ನ ಹತ್ರ, ನನ್ನ ಫೋಟೋ ತೋರಿಸ್ತೀನಿ, ನನ್ನ ಮಗಳನ್ನು ಹುಡುಕೊಡ್ತೀರಾ, ನ್ಯಾಯ ಕೊಡಿಸ್ತೀರಾ ಅಂತ ಮತ್ತೊಂದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಆ ಫೋಟೋ ಬಿಟ್ಮೇಲೆ ನಾನು ಸ್ವಲ್ಪ ಪರ್ಸ್ನಲಾಗಿ ತೊಗೊಂಡು ಇದು ಯಾವ್ದು ಫೋಟೋ ಗುರು ಅಂತ ಅಂದ್ಬಿಟ್ಟು ಗೂಗಲ್ ರಿವರ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಆ್ಯಂಡೆಕ್ಸ್ ಇರ್ಬೋದು, ಎಲ್ಲ ಕಡೆ ಸರ್ಚ್ ಮಾಡಿದೆ. ಎಲ್ಲೂ ಈ ಫೋಟೋದ ಕುರುಹೇ ಸಿಗೋದಿಲ್ಲ. ಅಷ್ಟೊತ್ತಿಗೆ ಕರೆಕ್ಟಾಗಿ ನನಗೆ ಈ KMCಯ ಒಂದು ಲಿಂಕ್ ಸಿಗುತ್ತೆ. KMCಯ ಲಿಂಕ್ನಲ್ಲಿ ನನಗೆ 2002, 2003, 2004ರಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗಿರೋರ ಪಟ್ಟಿ ಸಿಗುತ್ತೆ ವಿತ್ ಫೋಟೋ. ಆ ಪಟ್ಟಿಯಲ್ಲಿ ಅನನ್ಯ ಭಟ್ ಹೆಸರಲ್ಲ. ಅದು ರಿಪಬ್ಲಿಕ್ TVಯಲ್ಲಿ ಬ್ರೇಕ್ ಆಗುತ್ತೆ, ಭಾಳ ದೊಡ್ಡ ಸುದ್ದಿ ಆಗುತ್ತೆ. ಅದಾದ್ಗೆ 1 hour 2 hourಲಿ ಮಂಜುನಾಥ್ ವಕೀಲ ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವರು ಬರ್ಕೊಟ್ಟಿರೋದು ಕೋರ್ಟ್ಗೆ, ಅವ್ರಿಗೆ ಏನಾದರೂ ಸಾಕ್ಷಿಗಳನ್ನು ಒದಗಿಸಬೇಕು ಅಂತ ಕೋರ್ಟ್ ಕೇಳಿದ್ರೆ ಅಥವಾ SIT ಕೇಳಿದ್ರೆ ಅವ್ರು ಕೊಡಬೇಕಾಗಿದ್ದು ಅವರ ಬಾಧ್ಯತೆ ಅದು. ಹಾಗೆಲ್ಲಾದರೂ ಒದಗಿಸಿಲ್ಲ ಅಂತಂದರೆ ಅವ್ರನ್ನ ಕಸ್ಟಡಿಗೆ ತೊಗೊಳ್ಳೋ ಎಲ್ಲ ರೈಟ್ಸು ಇದೆ ಅನ್ನೋ ಅರ್ಥದಲ್ಲಿ ಮಂಜುನಾಥ್ ಬಂದು ಮಾತಾಡಿ ಪಾಪ ಅವ್ರು ಸೇಫಾಗಿ ಅಲ್ಲಿಂದ ಹೊರಗಡೆ ಹೋದರು. ಇವಾಗ ಇನ್ನೊಂದೇನು ಅಂತಂದರೆ, ಆ ಫೋಟೋ ಯಾರ್ದು ಅಂತ ಹುಡುಕ್ದೇ ಇರ್ತಾರ ಜರ್ನಲಿಸ್ಟ್ಗಳು. ಈಗ ಅದರ ಸುತ್ತ ಹೋದಾಗ ಗೊತ್ತಾಗಿದ್ದು ಅದು ಬೆಂಗಳೂರಿನ ವಸಂತ ಅನ್ನುವರ ಫೋಟೋ. ವಸಂತ ಅನ್ನೋದಕ್ಕೂ ಲಿಂಕ್ ಇದೆ. ಆ ವಸಂತ ಅವರ ಅಪ್ಪ ವಸಂತ ಅವರ ಗಂಡನ ಅಪ್ಪ, ಆ ವ್ಯಕ್ತಿಯ ಜೊತೆಲಿ 2005, 2006ರಿಂದ 2023-24ವರೆಗೂ ಈ ಲೇಡಿ ಇದ್ರು, ಅವ್ರ ಜೊತೆಲಿದ್ರು, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ. ಇದನ್ನು ಒಂದು ಇಂಟರ್ವ್ಯೂಲು ಸಹಿತ ಎಲ್ಲ ಹೇಳಿದ್ದಾರೆ ಅವರು. ಅವ್ರ ಜೊತೆಗಿದ್ರಲ್ಲ, ಅವರ ಸೊಸೆನೇ ವಸಂತ. ಪಾಪ ಆಕೆ ಆಲ್ರೆಡಿ ಮೃತಪಟ್ಟಿದ್ದಾಳೆ, ಬಟ್ ಆಕೆ ಮನೆ ಆಲ್ಬಮ್ನಲ್ಲಿ ಅವಳು ಫೋಟೋ ಇತ್ತಲ್ಲ, ಆ ಫೋಟೋನ ತೊಗೊಂಬಂದು ಸುಜಾತಾ ಭಟ್ ತೋರಿಸಿದ್ದಾರೆ, ನೋಡಿ ಇವಳೇ ನನ್ನ ಮಗಳು ಅಂತ. ಭಾಳ ವರ್ಕ್ ಆಗಿದೆ ಇದರಲ್ಲಿ. ಅಂದರೆ ಹುಡುಕಿದ್ದಾರೆ ಯಾವ ಫೋಟೋ ತೊಗೊಂಬಂದು ತೋರಿಸೋದು, ಯಾವುದನ್ನು ಪ್ರೆಸೆಂಟ್ ಮಾಡೋದು, ಸಿಗಾಕೊಳ್ಳದೆ ಇದ್ದಂಗೆ ಏನು ಮಾಡೋದು ಅಂತ ತುಂಬ ಪ್ರಯತ್ನಗಳು ಪಟ್ಟಿದ್ದಾರೆ. ಬಟ್ ಆತುರವಾಗಿ ಮಾಡಿದ ಎಡವಟ್ಟುಗಳಿಂದಾಗಿ ಇವತ್ತು ಅನನ್ಯ ಭಟ್ ಕೇಸನ್ನ ಮುಕ್ತಾಯ ಮಾಡಿದ್ದಾರೆ. ಏನಾಗುತ್ತೆ ಈ ಇಳಿ ವಯಸ್ಸಿನಲ್ಲಿ ಪಾಪ ಆ ಮ್ಯಾಜಿಕ್ ಅಜ್ಜಿಗೆ ಅನ್ನೋದನ್ನು ನೋಡಬೇಕು. ಬಟ್ ಇಲ್ಲದ ಅನನ್ಯ ಭಟ್ಟಿಗೆ ನ್ಯಾಯ ಕೇಳಿದ ಸುಜಾತಾ ಭಟ್ ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆದರೆ ನಾವು ಕೇಳ್ತಾ ಇರೋದು, ಇಲ್ಲದ ಅನನ್ಯ ಭಟ್ನ ನ್ಯಾಯಕ್ಕೆ ಇಷ್ಟೆಲ್ಲ ಹೋರಾಡಿದವರು ಇವತ್ತು ಇಲ್ಲದ ಸೌಜನ್ಯಗೆ ಸಾಕ್ಷಿ ಇಟ್ಕೊಂಡು ಜೋಬಲ್ಲಿ ಮೊಬೈಲಲ್ಲಿ ಕೂತಿರುವವ್ರನ್ನ ಕೊಳ್ಪಟ್ಟಿ ಹಿಡಿದು ಸಾಕ್ಷಿ ಕೊಡಿ ಅಂತ ಕೇಳಿ ಆ ಸೌಜನ್ಯಗೆ ನ್ಯಾಯ ಒದಗಿಸೋಣ ಅನ್ನೋದು ನನ್ನ ಬಯಕೆ. ಏನಂತೀರಿ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.